ಅವರಿಗೂ ಇಚ್ಛಾಶಕ್ತಿ ಇಲ್ಲ. ಅದು ರಾಜಕೀಯ ಗಿಮಿಕ್ ಮಾಡ್ತಾ ಜನರ ಮನಸ್ಸನ್ನು ಏನಪ್ಪ ನಮ್ಮ ಕಡೆ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಯಾಕಂದರೆ ಈಗ ನೋಡಿ ನಮ್ಮ ಚಿಕ್ಕೋಡಿ ಗೋಕಾಕ್ ಭಾಗದಲ್ಲಿ ಪ್ರವಾಹ ಯಾವ ರೀತಿ ಪ್ರಚಲಿತ ನೋಡಿದ್ವಿ, ಅನುಭವಿಸಿದ್ರೆ ಸಾಕಷ್ಟು. ಎಷ್ಟೋ ಹಳ್ಳಿಗಳು ಮುಳುಗಿ ಹೋಗಿಬಿಡ್ತಾವೆ ಪಾಪ. ಕೆಲವೊಮ್ಮೆ ಮೊಸರುಗಳ ಸಹಿತ ಊರಾಗ ಬಂದ ಮನೆಗಳಲ್ಲಿ ಬಂದ ದಾಳಿ ಮಾಡಿದ್ದು ನೋಡಿದ್ವಿ, ಅನೇಕ ಜಗಳು ಕಳ್ಕೊಂಡು ಹೋಗಿದ್ದು ನೋಡಿದ್ದೀವಿ. ಅದನ್ನು ಅದು ಒಂದು ಶಾಶ್ವತ ಪರಿಹಾರ ಮಾಡಬೇಕು ಅಂತೇಳಿ ಇದ್ದೀವಲ್ಲ ಸರ್ಕಾರಗಳಿಗೆ ನಿಶ್ಚಯ ಇಲ್ಲ. ಯಾಕಂದರೆ ಅದಕ್ಕಾಗಿ ಒಂದು ಬಜೆಟ್ ಒಂದು ದುಡ್ಡು ಇಡಬೇಕಾಗ್ತದೆ, ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ನಮ್ಮ ಗೋಳುಗಳು ನೋಡಿ ಹೋದಂತಾರೆ ಮಾಡ್ತೀವಿ, ಹೇಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಭರವಸೆಗಳು ಕೊಡ್ತಾ ಇದ್ದಾರೆ. ಅದರ ಭರವಸೆ ಈಡೇರಿಲ್ಲ. ಇದಕ್ಕೆ ಉಸ್ತುವಾರಿ ಸಚಿವರು ಭಾಳಷ್ಟು ಕಾಳಜಿಯನ್ನು ವಹಿಸಬೇಕಾಗಿದೆ ಈ ವಿಷಯದೆಲ್ಲ. ಯಾಕಂದ್ರೆ ಜನರಿಗೆ ತೊಂದರೆ ಆಗೋದು ಸಹಜ, ನಾಳಿಂದ ನಾಳೆ ತೊಂದರೆ ಆಗುವಂಥದ್ದು. ಮತ್ತು ಇನ್ನುಳಿದ ವಿಷಯ ಬಗ್ಗೆ ಮಾತಾಡೋದು ಏನಿಲ್ಲ. ಒಟ್ಟಿನಲ್ಲ ಇನ್ನೊಂದಿಷ್ಟು ಏನಪ್ಪ ಅಂತಂದ್ರೆ ಈ ಡೆವಲಪ್ಮೆಂಟ್ ಸಲುವಾಗಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಏನು ಬಿಡುಗಡೆ ಮಾಡಿದ್ದಾರೆ ದುಡ್ಡು, ಆದರೆ ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಅದು ಆಗಿಲ್ಲ ಅನ್ನುವಂಥದ್ದು ಅಷ್ಟ ಸ್ಪಷ್ಟ ಅದ. ಇನ್ನು ಈಗಾಗಲೇ ಏನಪ್ಪ ಅಂದ್ರೆ ಈ ನಮ್ಮ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಸಲುವಾಗಿ ಇನ್ನುಳಿದ ಸಲುವಾಗಿ ನಮ್ಮಲ್ಲೇ ಸಕ್ಕರೆ ಕಾರ್ಖಾನೆಗಳು ಹೆಚ್ಚಿರೋದು ಒಂದು ಲಾಭ ಆಗ್ಬೋದು ನಾವು ಆಸೆ ಮಾಡಬೇಕಾಗ್ಯದ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಬೆಳಗಾವಿ ಬಗ್ಗೆ ಎಷ್ಟು ಕಾಳಜಿ ವಹಿಸಿ ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಸಲುವಾಗಿ ಮತ್ತೇನು ಮಾಡಬೇಕಾಗಿತ್ತು, ಮತ್ತು ಚಿಕ್ಕ ಚಿಕ್ಕ ಜಿಲ್ಲೆ ಆದ್ರೂ ಹೆಚ್ಚು ಡೆವಲಪ್ ಆಗ್ತಾವೆ ಅನ್ನೋದು ಅವ್ರಿಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಸಾಕಷ್ಟು ನಾಲೆಜಬಲ್ ಪರ್ಸನ್ ಅದಾರ. ಮತ್ತು ಸ್ವತಃ ದೊಡ್ಡ ಜಿಲ್ಲೆಗಳಿದ್ದರೆ ಏನು ತೊಂದರೆ ಆಗ್ತದೆ ಅವ್ರಿಗೆ ಗೊತ್ತಿದ್ದ ವಿಷಯ ಅದ. ಆದರೂ ಅವ್ರು ಯಾಗೂ ಇನ್ನೂ ಮನಸ್ಸು ಮಾಡಿಲ್ಲ. ಯಾವ ಮಾಡ್ತಾರೆ ನೋಡೋಣ. ಅದೇ ಕಾಲಕ್ಕೆ ನಮ್ಮ ಜಿಲ್ಲೆ ಉಸ್ತುವಾರಿಯವರಾದರೂ ಸಹಿತ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಆಗಿರ್ಬೋದು, ಇಬ್ಬರು ಈ ಒಂದು ಸಿದ್ದರಾಮಯ್ಯನ ಒಪ್ಪಿಸುವಲ್ಲೇ ತಿಳಿಸುವಲ್ಲೇ ಇನ್ನೂ ಪ್ರಯತ್ನ ಮಾಡಿದರೆ ಭಾಳ ಉತ್ತಮ ಅಂತ. ಇನ್ನು ಅದೇ ಕಾಲಕ್ಕೆ ಒಂದು 4 ವಿಷಯಗಳಿಗೆ ಏನಪ್ಪ ಅಂದ್ರೆ ಈಗ ನಿಮ್ಗೆ ಹೇಳಿದಂಗೆ ಜಿಲ್ಲಾಧಿಕಾರಿಗಳ ಆಫೀಸಿದ್ದಾಯ್ತು, ಕಟ್ಟಡದಾಯ್ತು, ಕಚೇರಿದಾಯ್ತು, ನಿರ್ಮಾಣ, ಕ್ರೀಡಾ ವಿಜ್ಞಾನ ಕೇಂದ್ರ KGTTI ಕೇಂದ್ರದಲ್ಲಿ ಒಂದು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂಡಸ್ಟ್ರಿ 4.0 ಅನುಗುಣವಾಗಿ ಹೊಸ ಪ್ರಯೋಗಾಲಯ ಮತ್ತು ಅಥಣಿಯಲ್ಲಿ 50 ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೆ ಅನುಮೋದನೆ. ಇವೊಂದು 4 ಸಿಕ್ಕಿದಾವ. ಈ 4 ವಿಷಯಗಳ ನೆರವೇರಿನೆಲ್ಲ ಒಂದಿಷ್ಟೇನೋ